The winner of the International Booker Prize 2025 is Heartlamp by Banu Mushtaq, translated by Deepa Basti. A few minutes later. ನಿಂಗಿದು ಬೇಕಿತ್ತ ಮಗನೇ. ಪಂಚರ್ ಹಾಕೋರಿಗೆಲ್ಲ ಬೂಕರ್ ಪ್ರಶಸ್ತಿ ಸಿಕ್ಬಿಟ್ರೆ ಹೆಂಗಯ್ಯ, ಉರಿಯುತ್ತಲ್ಲ. ಯಾವುದೇ ಕೆಲಸ ಇರಲಿ, ಅದರಿಂದ ಅನ್ನ ಹುಟ್ಟುತ್ತೆ ಅಂದರೆ ಅದು ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಕೆಲಸ. ಬಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಸೇರಿದರೇನೆ ಭಾರತ. ಹಲೋ ನಮಸ್ಕಾರ. ಈ ಪಂಚರ್ ಹಾಕೋರಿಗೆಲ್ಲ ಬೂಕರ್ ಪ್ರಶಸ್ತಿ ಸಿಗ್ಬಿಟ್ರೆ ಅದು ಸಾಹಿತ್ಯ ಲೋಕದಲ್ಲಿ ತಡ್ಕೊಳಕ್ಕಾಗ್ತದ? ತೇಜಸ್ವಿ ಸೂರ್ಯ, ನರೇಂದ್ರ ಮೋದಿ ಅವರು ಮೊನ್ನೆ ಈ ವಕ್ಫಿಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಭಾಷಣ ಮಾಡ್ತಾಯಿದ್ರು. ಈ ವಕ್ಫ್ ಜಾಗ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಆಗಿದ್ದರೆ ಮುಸಲ್ಮಾನರಿಗೆ ಪಂಕ್ಚರ್ ಹಾಕುವ ಸ್ಥಿತಿ ಬರ್ತಾ ಇರಲಿಲ್ಲ. ಆಮೇಲೆ ಇದೇ ತೇಜಸ್ವಿ ಸೂರ್ಯ NRC ಸಂದರ್ಭದಲ್ಲಿ ಮುಸಲ್ಮಾನರನ್ನು ಧಿಕ್ಕರಿಸುವ ಬರದಲ್ಲಿ ಪಂಕ್ಚರ್ ಶಾಪ್ ಹಾಕೋರು ಅನ್ನೋ ಸ್ಟೇಟ್ಮೆಂಟನ್ನು ಕೊಟ್ಟು ಕ್ಯಾಕರಿಸಿ ಉಗಿಸ್ಕೊಂಡಿದ್ದ. The winner of the International Booker Prize 2025 is Heartlamp by Banu Mushtaq, translated by Deepa Basti. A few minutes later. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಸ್ನೇಹಿತರೆ, ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಪ್ರಶಸ್ತಿ ಬೂಕರ್ ಪ್ರಶಸ್ತಿ ಅದನ್ನು ಪಡ್ಕೊಂಡಂತಹ ನಮ್ಮ ಹೆಮ್ಮೆಯ ಕನ್ನಡತಿ ಬಾನು ಮುಷ್ತಾಕ್ ಅವ್ರ ಬಗ್ಗೆ ನಾನು ವಿವರವಾಗಿ ಮಾತಾಡೋದಕ್ಕಿಂತ ಮುಂಚಿತವಾಗಿ ಒಂದು ಕ್ಲಾರಿಫೈ ಮಾಡ್ತೀನಿ. ಇಲ್ಲಿ ತುಂಬ ಜನಕ್ಕೆ ಕೆಲವು ಪ್ರಶ್ನೆಗಳು ಕಾಡುತ್ತವೆ. ಏನಿದೆ ಹಿಂದೂ ಮುಸ್ಲಿಂ? ರಾಜಚಿಂತನ್ ಎಥಿಕಲ್ ಜರ್ನಲಿಸಮ್ ಯೂಟ್ಯೂಬ್ ಚಾನಲಲ್ಲಿ ಏನಿದೆ ಹಿಂದೂ ಮುಸ್ಲಿಂ? ಯಾವಾಗಲೂ ಧಾರ್ಮಿಕ ಸಂಘರ್ಷಗಳಿಂದ ದೇಶದ ಪ್ರಗತಿ ವಿನಾಶ. ಇತಿಹಾಸವನ್ನು ಒಂದು ಸಲ ನೋಡಬೇಕಾಗ್ತದೆ. ಧರ್ಮಗಳ ನಡುವೆ, ಜನಾಂಗಗಳ ನಡುವೆ, ಜಾತಿಗಳ ನಡುವೆ ಸಂಘರ್ಷ ಆಗ್ತಾ ಇದೆ ಅನ್ನಬೇಕಾದ್ರೆ ಅದನ್ನು ಹುಡುಕಿ ಅದರ ಸಮಸ್ಯೆಗಳು, ಅದರ ಪ್ರೊಪಗಂಡ, ದುರುದ್ದೇಶ ಅದನ್ನು ಹೆಕ್ಕಿ ತಂದು ಅದನ್ನು ಬಿಡಿಸಿ ನಿಮ್ಮ ಮುಂದೆ ಇಡಲೇಬೇಕಾದಂತಹ ಗುರುತರವಾದ ಜವಾಬ್ದಾರಿಯುತ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ, ಹೆಮ್ಮೆಯಿಂದ ಹೇಳ್ತೀನಿ. ಹಾಗಾಗಿನೇ ಈ ಧರ್ಮ ಸಂಘರ್ಷಗಳ ವಿಚಾರಗಳು ಬಂದಾಗ, ಧಾರ್ಮಿಕ ವಿಚಾರಗಳ ಬಗ್ಗೆ ಚರ್ಚೆಗಳಾದಾಗ ಹೆಚ್ಚಾಗಿ ಅದನ್ನು ಹೆಕ್ಕಿ ತಂದು ನಿಮ್ಮ ಮುಂದೆ ಇಡ್ತೀನಿ. ಇದೇ ಕೆಲಸಕ್ಕೆ ಸೀಮಿತವಾಗಿದ್ದೇನೆ ಅಂತಲೂ ನೀವು ನನ್ನನ್ನು ಅನ್ಕೋಬೋದು. ನನ್ನ 1200 ವಿಡಿಯೋಗಳಲ್ಲಿ ಎಲ್ಲಾದರೂ ಯಾವುದೇ ಮೂಲೆಯಲ್ಲಿ ಯಾರನ್ನಾದರೂ ಹೊಡಿ, ಬಡಿ, ಕಡಿ, ಚಚ್ಚು, ಬಿಸಾಕು ಅನ್ನೋ ಶಬ್ದವನ್ನು ನೀವೇನಾದರೂ ಹುಡುಕಿ ಕೊಟ್ಟರೆ ಯೂಟ್ಯೂಬ್ ವಿಡಿಯೋ ಅಲ್ಲ, ಈ ಸಾರ್ವಜನಿಕ ಜೀವನದಿಂದನೇ ನಾನು ರಿಟೈರ್ ತಗೋತೀನಿ, ದೂರ ಹೋಗ್ಬಿಡ್ತೀನಿ, ಮತ್ತು ಯಾವತ್ತೂ ನಿಮ್ಮ ಮುಂದೆ ಬರಲ್ಲ. ಒಂದಾಗ್ರಪ್ಪ, ಹೊಡೆದಾಡ್ಕೊಂಡು ಸಾಯ್ಬಿಡ್ರಪ್ಪ, ಇಷ್ಟೇ ತಾಟು. ಅಷ್ಟಕ್ಕೆ ಇವನು ಹಿಂದೂ ವಿರೋಧಿ. ಒಗ್ಗಟ್ಟಾಗಿ ಬದುಕ್ರೋ, ಹೊಡೆದಾಡ್ಕೊಂಡು ಸಾಯ್ಬೇಡ್ರೋ, ಇವ ಹಿಂದೂ ವಿರೋಧಿ, ಇವನ ಪಾಕಿಸ್ತಾನಕ್ಕೆ ಕಳಿಸಿ. ಹಿಂದೂ ವಿರೋಧಿ, ಸಾಬ್ರಿಗೆ ಹುಟ್ಟಿದ್ದಾನೆ ಇವನು ಸಾಬ್ರಿಗೆ ಹುಟ್ಟಿದ್ದಾನೆ, ಇವನು ಪಾಕಿಸ್ತಾನಕ್ಕೆ ಕಳಿಸಿ. ಅನೇಕರು ಅದೇ ಥರ ಆ ಕಡೆಯಿಂದನೂ ಕೆಲವು ಫಂಡಮೆಂಟಲಿಸ್ಟ್ಗಳಿದ್ದಾರೆ. ಇವನು ನರಕಕ್ಕೆ ಹೋಗ್ತಾನೆ, ಇವನೊಬ್ಬ ಕಾಫಿರಾ. ಕೆಲವು ವಿಚಾರಗಳಲ್ಲಿ ತಿದ್ದಿ ಬುದ್ಧಿ ಹೇಳುವ ಪ್ರಯತ್ನ ಮಾಡಿದಾಗ ಆಯ್ತರಪ್ಪ, ಹೊಡೆದಾಡ್ಕೊಂಡು ಸಾಯಿರಿ, ರಿವೆಂಜ್. ಹಿಂದೂ ಮುಸ್ಲಿಂ ಹತ್ಯೆಗಳಾಗ್ತಿದ್ದಾವೆ, ನೀವು ಇವ್ರನ್ನ ಕೊಲ್ತಿದ್ರಿ, ಸರಿಯಾಗಿ ಮಾಡ್ತಿದ್ದೀರ, ಸೂಪರ್ ಹಿಟ್ಟು. ಈ ಕೆಲಸ ನೀವು ಮಾಡೇ ಬಿಡಬೇಡಿ, ಎಲ್ಲರ ಕತ್ತರಿಸಿ ಬೀಸಾಕಿ ರಕ್ತಪಾತ ಆಗಬೇಕು. ಹೀಗೆ ಹೇಳಿದ ತಕ್ಷಣ ಏನು ಕಮೆಂಟ್ ಹಾಕ್ತೀರಿ ನೀವು? ಇವನ ಧರ್ಮ ರಕ್ಷಕ,
ಧರ್ಮವನ್ನು ರಕ್ಷಣೆ ಮಾಡೋದಕ್ಕೆ ಹುಡ್ಕೊಂಡು ನೀನು ಧರ್ಮಗಳ ನಡುವೆ ಸಂಘರ್ಷವನ್ನು ಕಾಯ್ದಿರಿಸಿ ಆ ಮೂಲಕ ನನ್ನ ಬೇಳೆಯನ್ನು ನಾನೇನಾದ್ರು ಬೇಯಿಸ್ಕೊಂಡು ಗೂಗಲ್ ಪೇ ಫೋನ್ಪೇ ಸ್ಕ್ಯಾನರನ್ನು ಹಾಕಿದ ತಕ್ಷಣ ಇವನು ಹಿಂದೂ ಪರ, ಇವನು ಮುಸ್ಲಿಂ ಪರ, ಇವನು ನಿಜವಾದ ದೇಶಭಕ್ತ, ಈ ಬಹುಪರಕ. ನಿಮ್ಮ ಮೆದುಳು ಕಂಪ್ಲೀಟ್ ಹಾಳಾಗೋಗಿದೆ. ಅದನ್ನು ರಿಪೇರಿ ಮಾಡೋ ಕೆಲಸವನ್ನು ಮಾಡ್ತಿದ್ದೀವಿ. ನೀವು ಹಿಂದೂ ವಿರೋಧಿ ಅಂತಾದ್ರೆ ಹೇಳಿ, ಸಾಬ್ರು ಹುಡ್ದೋನ್ ಅಂತಾದ್ರೆ ಹೇಳಿ, ನೀವು ಬೇರೆ ಬಾಯಿ ಬಡ್ಕೊಂಡು ಸಾಯ್ರಿ, ಐ ಡೋಂಟ್ ಕೇರ್. ಈ ಕೆಲಸವನ್ನು ಮಾಡ್ತಿರೋದು ಕೇವಲ 1% ಜನ ಮಾತ್ರ. ಆದರೆ 99% ಜನಕ್ಕೆ ನಮ್ಮ ಉದ್ದೇಶಗಳೇನು ಅನ್ನೋದು ಅರ್ಥ ಆಗ್ತದೆ. ನಾನು ಒಂದು ಭಾಷಣದಲ್ಲಿ ಹೇಳಿದ್ದೆ, ಸುಮಾರು 700 ವರ್ಷ ಈ ಭಾರತ ಭೂಮಿಯನ್ನು ಮೊಘಲರು ಅಂದರೆ ಮುಸಲ್ಮಾನರು ಆಳ್ವಿಕೆ ನಡೆಸಿದ್ರು. ಅವ್ರ ಕೈಯಲ್ಲಿ ಇದನ್ನು ಮುಸ್ಲಿಂ ರಾಷ್ಟ್ರ ಮಾಡಲಿಕ್ಕೆ ಆಗಲಿಲ್ಲ. ಮುಸಲ್ಮಾನರು ಡಾಮಿನೇಟ್ ಪ್ರದೇಶ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಕ್ರೈಸ್ತರು ಅಂದರೆ ಬ್ರಿಟಿಷರು 100-200 ವರ್ಷಗಳ ಕಾಲ ಈ ಭಾರತ ಭೂಮಿಯನ್ನು ಆಳಿದ್ರು. ಅವ್ರ ಕೈಯಲ್ಲಿ ಇದನ್ನು ಕ್ರೈಸ್ತರ ರಾಷ್ಟ್ರ, ಕ್ರೈಸ್ತರ ಭೂಮಿ ಮಾಡೋಕ್ಕೆ ಆಗಲಿಲ್ಲ. ಇವರು ಬಂದು 10-12 ವರ್ಷದಲ್ಲಿ ಯಾವ ರಾಷ್ಟ್ರ ಮಾಡೋದಕ್ಕೆ ಸಾಧ್ಯ? ಯಾವ ಹಿಂದೂ ರಾಷ್ಟ್ರ? ಇದು ಜಾತ್ಯತೀತ ಭಾರತ. ಇಲ್ಲಿ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಅನ್ಯೋನ್ಯವಾಗಿ ಬದುಕ್ತಿದ್ದಾರೆ. ಎಲ್ಲರಿಗೂ ಸೇರಿದ ರಾಷ್ಟ್ರ. ನಿಮ್ಮ ಸಂಘದ ದುರುದ್ದೇಶಪೂರಿತ ಉದ್ದೇಶಕ್ಕೆ ಸಹಕರಿಸುವ ಭಾರತ ಇದಲ್ಲ. ಇಷ್ಟು ಹೇಳಿದ ತಕ್ಷಣ ಇವು ಹಿಂದೂ ವಿರೋಧಿ ಪಾಕಿಸ್ತಾನಕ್ಕೂ ಹೋಗಟ್ಟಾಗಿ ಬದುಕ್ರಪ್ಪ, ಹಿಂದೂ ವಿರೋಧಿ ಪಾಕಿಸ್ತಾನಕ್ಕೂ. ನೀವೊಂದು % ಜನ ಹೀಗೆ ರೋಗದಿಂದ, ಮಾನಸಿಕ ರೋಗದಿಂದ ನರಳಿ ಸಾಯ್ತೀರಿ. ನಿಮ್ಮನ್ನು ರಿಪೇರಿ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆ ಪ್ರಯತ್ನ ಅಂತೂ ನಾವು ಮಾಡ್ತೀವಿ. ಆದರೆ ತುಂಬ ಜನಕ್ಕೆ ನಮ್ಮ ಉದ್ದೇಶಗಳು ಅರ್ಥ ಆಗ್ತಾ ಇರೋದ್ರಿಂದ ನಾನು ಈ ಕಾನ್ಸೆಪ್ಟಿಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಹೆಚ್ಚೆಚ್ಚಾಗಿ ಹೆಕ್ಕಿ ತಂದು ಯಾವುದು ಈ ದೇಶಕ್ಕೆ ಹೆಚ್ಚು ಅಪಾಯಕಾರಿ ಆಗಬಲ್ಲದು ಅದೇ ಸಬ್ಜೆಕ್ಟನ್ನು ಹೆಕ್ಕಿ ತಂದು ಉಣಬಡಿಸುವ ಕೆಲಸವನ್ನು ಮಾಡ್ತಾ ಇದ್ದೀನಿ. ಧರ್ಮದ ಹೆಸರಿನಲ್ಲಿ ಕೃತ್ಯವನ್ನು ನಡೆಸುವ ಯಾರನ್ನೂ ಕೂಡ ನಾವು ಒಪ್ಪೋದಿಲ್ಲ, ಕ್ಷಮಿಸೋದು ಇಲ್ಲ. ಯಾಕಂದರೆ ಧರ್ಮದ ಹೆಸರಲ್ಲಿ ನೀವು ಮಾಡ್ತಿರೋದಿಲ್ಲ ಅಧರ್ಮದ ಕೆಲಸ. ಈ ಒಕ್ಕಡ ಮುಗಿತು. ಈಗ ಬೂಕರ್ ಪ್ರಶಸ್ತಿ ಬಗ್ಗೆ ಮಾತಾಡೋಣ. ಸಾಬ್ರು ಅಂದರೆ ಪಂಚರ್ ಹಾಕೋರು. ಎಷ್ಟು ಲೇವಡಿಯಲ್ಲ, ಪಂಚರ್ ಹಾಕಿದ್ರು ನಿಯತ್ತಿಂದ ಬದುಕ್ತಾರೆ. ಗೂಗಲ್ ಪೇ ಫೋನ್ಪೇ ನಂಬರ್ಗಳನ್ನು ಹಾಕಿ ಧರ್ಮ ರಕ್ಷಣೆಯ ಮುಖವಾಡವನ್ನು ಹಾಕೊಂಡು ಬದುಕ್ತಾ ಇಲ್ಲ. ಕೂಲಿ ಮಾಡೋರು, ಅವನು ಯಾವುದೇ ಧರ್ಮಕ್ಕೆ ಸೇರಲಿ, ಯಾವುದೇ ಜಾತಿಗೆ ಸೇರಲಿ, ಅವನು ಕೂಲಿ ಮಾಡ್ತಾನೆ, ಕಷ್ಟಪಟ್ಟು ದುಡಿತಾನೆ, ಬೆವರು ಸುರಿಸ್ತಾನೆ, ಮೈಕೆಲ್ಲ ಗಾಯ ಮಾಡ್ಕೊತಾನೆ, 3 ಹೊತ್ತು ನೆಮ್ಮದಿಯಾಗಿ ಊಟ ಮಾಡಿ ಮಲಗ್ತಾನೆ. ಅವನು ಪಂಚರ್ ಶಾಪ್ ಹಾಕ್ತಾನೆ, ಅವ್ನು ಹೆಂಡತಿ ಮಕ್ಕಳು ಅವ್ನು ಸಾಕ್ತಾನೆ. ನಿಂಗೇನು ಉರಿ? ಅವ್ನು ಪಂಚರ್ ಹಾಕಿಲ್ಲ ಅಂದರೆ ನಿನ್ನ ಗಾಡಿ ಓಡಲ್ವಲ್ಲ? ಈ ಕಾಮನ್ ಸೆನ್ಸ್ ಬೇಡವಾ? ಒಂದು ಸಮುದಾಯವನ್ನು ಲೇವಡಿ ಮಾಡಬೇಕಾದ್ರೆ ನೀವು ಬಳಸೋ ಪದಗಳು ನಿಮ್ಮ ಪ್ರಕಾರವಾಗಿ ನಾನು ಅವ್ರನ್ನ ತಮಾಷೆ ಮಾಡಿದ್ದೀನಿ, ಅವ್ರನ್ನ ನಾನು ಕೀಳರ ಮೇಲೆ ದುಡಿದ್ದೀನಿ ಅಂತ ನೀವು ಅನ್ಕೊಂಡಿರ್ಬೋದು. ಆದರೆ ಅದಲ್ಲ. ಯಾವುದೇ ಕೆಲಸ ಇರಲಿ, ಅದರಿಂದ ಅನ್ನ ಹುಟ್ಟುತ್ತೆ ಅಂದರೆ ಅದು ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಕೆಲಸ. ಅನ್ನವನ್ನು ಹುಟ್ಟಿಸುವ ಯಾವುದೇ ಕೆಲಸ. ಹಾಗಂತ ಈ ತಲೆ ಹಿಡಿಯೋದು, ಪಿಂಪ್ ಕೆಲಸ ಮಾಡ್ಕೊಳ್ಳೋದು, ಆಮೇಲೆ ಧರ್ಮ ರಕ್ಷಣೆ ಅನ್ನೋದು ಈ ಥರ ಅಲ್ಲ. ಇದು ಹೇಸಿಗೆಗೆಟ್ಟ ಕೆಲಸ. ಕಂಡವರ ಬದುಕನ್ನು ನಾಶ ಮಾಡಿ ಬದುಕೋದು ಹೇಸಿಗೆಗೆಟ್ಟ ಕೆಲಸ. ಅದು ನಿಮ್ಮಲ್ಲಿ ಕೆಲವರಿಗೆ ಧರ್ಮದ ಕೆಲಸ. ಆದರೆ ಕಷ್ಟಪಟ್ಟು ಬೆವರು ಸುರಿಸಿ ಪಂಚರ್ ಶಾಪು, ಸೈಕಲ್ ಶಾಪು, ಏನು ಶಾಪು, ಕಷ್ಟಪಟ್ಟು ಬೆವರು ಸುರಿಸಿ ದುಡಿತಾರೆ. ಆ ಮೂಲಕ ಅನ್ನವನ್ನು ಸಂಪಾದಿಸಿ ತಿಂತಾರೆ. ಜಗತ್ತಿನ ಶ್ರೇಷ್ಠ ಕೆಲಸಗಳ್ರಿ ಅದು. ತೇಜಸ್ವಿ ಸೂರ್ಯ, ಜಗತ್ತಿನ ಶ್ರೇಷ್ಠ ಕೆಲಸಗಳವೆಲ್ಲ. ಲೇವಡಿ ಮಾಡಿಬಿಟ್ಟೆ, ಇವನು ದೊಡ್ಡ ಪಂಡಿತ, ಯಾಕಪ್ಪ ನಿನ್ನ ಕೈಲಿ ಒಂದು ಬೂಕರ್ ಪ್ರಶಸ್ತಿ ತಗೊಳಕ್ಕಾಗಲಿಲ್ಲ? ಹೋಗ್ಲಿ, ಅಂತಾರಾಷ್ಟ್ರೀಯ ಮಟ್ಟದ ಯಾವುದಾದ್ರೂ ಒಂದು ಪ್ರಶಸ್ತಿ ಪಡೆದುಕೊಳ್ಳುವಂಥ ಯೋಗ್ಯತೆ ನಿನಗೆ ಇದೆಯಾ ಅಥವಾ ಅಥವಾ ಬಂದಿದೆಯಾ? ಮಿಸ್ಟರ್ ತೇಜಸ್ವಿ ಸೂರ್ಯ, ಟೈಮ್ ಬಂದಾಗ ಹೊಡೆದ್ಬಿಡ್ಬೇಕಂತೆ. ಸಮಯಕ್ಕೆ ಕಾಯ್ತಾ ಇರ್ತೀವಿ ಪತ್ರಕರ್ತರು, ಟೈಮ್ ಬಂದಾಗ ಹಾಕೊಂಡು ಚರ್ಚೋದೆ. ಏನು ತೇಜಸ್ವಿ ಸೂರ್ಯ, ಬೂಕರ್ ಪ್ರಶಸ್ತಿ ಅಂದರೆ ಏನು ಗೊತ್ತಾ ನಿಮಗೆ? ನೀವು BJPಯವರು ಎಲ್ಲೂ ಕೂಡ ಒಂದು ಬಾನು ಮುಷ್ತಾಕ್ಗೆ ವಿಶಸ್ ಮಾಡಿದ್ದು ನಾನು ನೋಡಿಲ್ಲ. ಮಾಡಬೇಕಲ್ಲಪ್ಪ. ಓ, ಬಾನು ಮುಷ್ತಾಕ್, ಶಿ ಈಸ್ ಮುಸ್ಲಿಂ. ನಮಗೂ ಮುಸಲ್ಮಾನರಿಗೆ ಏನು ಸಂಬಂಧ? BJPಗೂ ಮುಸಲ್ಮಾನರಿಗೆ ಏನು ಸಂಬಂಧ? ಈ ಥರದ ಆಲೋಚನೆ ಇದೆಯಾ? ನರೇಂದ್ರ ಮೋದಿ ಅವ್ರದ್ದು ಏನಾದರೂ ನೋಡ್ತಾ ಇದ್ದೀನಿ ಟ್ವೀಟು. X ಖಾತೆಯಲ್ಲಿ ಬಾನು ಮುಷ್ತಾಕ್ ಅವ್ರಿಗೆ ಅಭಿನಂದನೆಗಳನ್ನು ಹೇಳಿದಾರ ಅಂತ ಕಾಯ್ತಾ ಇದ್ದೀನಿ.
ಹೇಳಲೇಬೇಕಾದಂತಹ ಸಂದರ್ಭ. ಯಾಕಂದರೆ ಅದನ್ನು ಬೂಕರ್ ಪ್ರಶಸ್ತಿ ಅಂತಾರೆ. ಬೂಕರ್ ಪ್ರೈಸ್ ಇದು ಪ್ರತಿಷ್ಠಿತ ಸಾಹಿತ್ಯ ಪ್ರಶಸ್ತಿ. ಇದನ್ನು ಇಂಗ್ಲೀಷ್ ಭಾಷೆಯಲ್ಲಿ ಬರೆಯಲಾದ ಅತ್ಯುತ್ತಮ ಕಾದಂಬರಿಗೆ ಪ್ರತಿ ವರ್ಷ ಕೊಡ್ತಾರೆ. 1969ರಲ್ಲಿ ಸ್ಥಾಪನೆಯಾದ ಈ ಪ್ರಶಸ್ತಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪ್ರಕಾಶಿತವಾದ ಕಾದಂಬರಿಗಳಿಗೆ ಮತ್ತು ಕಾಮನ್ವೆಲ್ತ್, ಐರ್ಲೆಂಡ್ ಅಥವಾ ದಕ್ಷಿಣ ಆಫ್ರಿಕಾದ ಲೇಖಕರಿಗೆ 2014ರವರೆಗೆ ಮಾತ್ರ ಕೊಡಲಾಗುತ್ತಿದ್ದ ಪ್ರಶಸ್ತಿ. ಆದರೆ ಈಗ ಇತ್ತೀಚೆಗೆ ಇಂಗ್ಲೀಷ್ನಲ್ಲಿ ಬರೆಯಲಾಗುವ ಮತ್ತು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಪ್ರಕಾಶಿತವಾದ ಯಾವುದೇ ಲೇಖಕರ ಕಾದಂಬರಿಗಳಿಗೆ ಈ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಈ ಪ್ರಶಸ್ತಿಯ ಮೊತ್ತ ಬರೋಬ್ಬರಿ 50,000 ಪೌಂಡ್, ಅಂದರೆ ಭಾರತದ ಲೆಕ್ಕದಲ್ಲಿ 57.5 ಲಕ್ಷ ರೂಪಾಯಿ. ಈ ಪ್ರಶಸ್ತಿಯನ್ನು ಕನ್ನಡದ ಹೆಮ್ಮೆಯ ಲೇಖಕಿ ಬಾನು ಮುಷ್ತಾಕ್ ಅವರು ಪಡ್ಕೊಂಡಿದ್ದಾರೆ. ಅವರ ಹಸೀನಾ ಮತ್ತು ಇತರ ಕಥೆಗಳು ಕೃತಿ ಇಂಗ್ಲೀಷ್ನಲ್ಲಿ ದೀಪಾ ಬಸ್ತಿ ಅಂತ. ಬಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಸೇರಿದರೇನೆ ಭಾರತ, ಸೇರಿದರೇನೆ ಅದ್ಭುತ, ಸೇರಿದರೇನೆ ದಾಖಲೆ. ಬಾನು ಮುಷ್ತಾಕ್ ಬರೆದಂತಹ ಹಸೀನಾ ಮತ್ತು ಇತರ ಕಥೆಗಳು ಪುಸ್ತಕವನ್ನು ಇಂಗ್ಲೀಷ್ನಲ್ಲಿ ಹಾರ್ಟ್ ಲ್ಯಾಂಪ್ ಅಂತ ಹೇಳ್ಬಿಟ್ಟು ಅನುವಾದ ಮಾಡಿ UK ಅದನ್ನು ಪ್ರಿಂಟ್ ಮಾಡಿ ಹಂಚಿದ್ದು ದೀಪಾ ಬಸ್ತಿ. ಇವರಿಬ್ಬರ ಪರಿಶ್ರಮ ಮತ್ತು ಆ ಕತೆಗಿದ್ದಂತಹ ಗೈರತ್ತು, ಆ ಕತೆಗಿದ್ದಂತಹ ಒಂದು ತಾಕತ್ತು ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಸಿಗೋ ಥರ ಮಾಡಿದೆ. ಕರ್ನಾಟಕದ ಮಟ್ಟಿಗೆ, ಕನ್ನಡದ ಮಟ್ಟಿಗೆ ಅತ್ಯಂತ ಹೆಮ್ಮೆ ಪಡುವ ವಿಚಾರ. ಇಬ್ಬರು ಕನ್ನಡದವರೇ. ಕರ್ನಾಟಕದ ಮುಕುಟಕ್ಕೆ ಕಿರೀಟ ಇಟ್ಟಂತೆ ಆಗಿದೆ ಬೂಕರ್ ಪ್ರಶಸ್ತಿ. ಅದರದ್ದೇ ಆದಂಥೊಂದು ಫಾರ್ಮ್ಯಾಟ್ಸ್ ಇದೆ. ಆ ಫಾರ್ಮ್ಯಾಟ್ಸಲ್ಲಿ ಹೋಗಿದ್ದಕ್ಕೆ ಇವತ್ತು ಬಾನು ಮುಷ್ತಾಕ್ ಅವ್ರಿಗೆ ಆ ಪ್ರಶಸ್ತಿ ಸಿಕ್ಕಿದೆ. ತೇಜಸ್ವಿ ಸೂರ್ಯ ಆ್ಯಂಡ್ ಟೀಮ್ ಪಂಚರ್ ಹಾಕೋರಿಗೆಲ್ಲ ಬೂಕರ್ ಪ್ರಶಸ್ತಿ ಸಿಕ್ಕಿಬಿಟ್ರೆ ಹೆಂಗಯ್ಯ? ಉರಿಯುತ್ತಲ್ಲ, ನೋವಾಗ್ತದಲ್ಲ. ಯಾವುದೇ ಸಮುದಾಯದಲ್ಲಿ, ಯಾವುದೇ ಜಾತಿಯಲ್ಲಿ, ಅವನು ಹಿಂದೂನೋ ಮುಸಲ್ಮಾನನೋ ಅಥವಾ ಯಾವುದೇ ಜಾತಿನೋ ಕಡೆಗಣನೆ ಮಾಡಬಾರ್ದು, ತಮಾಷೆಗಳು ಮಾಡಬಾರ್ದು, ಲೇವಡಿಗಳು ಮಾಡಬಾರ್ದು. ಯಾರದ್ದೇ ಆದಂತಹ ಒಂದು ಬದುಕಿರುತ್ತದೆ, ಆ ಬದುಕನ್ನು ನಾವು ಗೌರವಿಸಬೇಕು. ಅದರಲ್ಲಿ ಜನಪ್ರತಿನಿಧಿ ಅಂತ ಅನಿಸ್ಕೊಂಡವನು ಇಡಿಯಟ್ಟು, ಮೊದಲು ಅವನಿಗೆ ಈ ಥರದ ಕಾಮನ್ ಸೆನ್ಸಿನ ಪಾಠ ಅರ್ಥ ಆಗಬೇಕು, ಅದ್ರ ಬಗ್ಗೆ ಅರಿವಿರಬೇಕು. ಬಾಯಿಗೆ ಬಂದಂಗೆ ಮಾತಾಡೋದು. ಇವತ್ತು ಇದೇ ನರೇಂದ್ರ ಮೋದಿ ಅವರು ವಕ್ಫ್ ಜಾಗ ಸದ್ಬಳಕೆ ಆಗಿದ್ರೆ ಪಂಚರ್ ಹಾಕುವ ಸ್ಥಿತಿ ಬರ್ತಾ ಇರಲಿಲ್ಲ, ಏನೇನೋ ಕಥೆಗಳು ಹೇಳ್ತೀರಿ. ಬೇಟಿ ಪಡವ ಅಂತೀರಾ, ಬೇಟಿ ಬಚಾವ್ ಅಂತೀರಾ. ಓದೋಕೆ ಹೋಗ್ರೆ ಹೆಣ್ಣು ಮಕ್ಕಳನ್ನ ಕಾಲೇಜಿನ ಹೊರಗೆ ಹಾಕ್ತೀರಾ. ಹಾಗೆ ಕಾಲೇಜಿನ ಕಾಂಪೌಂಡ್ ಹೊರಗೆ ಬಿದ್ದ ಹೆಣ್ಣು ಮಕ್ಕಳು ಸಾಧನೆಗಳ ಮೇಲೆ ಸಾಧನೆಗಳನ್ನು ಮಾಡಿ ಬೂಕರ್ ಪ್ರಶಸ್ತಿವರೆಗೂ ಕೂಡ ಹೋಗಿ ಮುಟ್ತಾರೆ ಅನ್ನುವಂಥ ಸಂದೇಶವನ್ನು ನಿಮಗೆ ರವಾನಿಸ್ತಾರೆ. ಅವಾಗವಾಗ ತಡ್ಕೋಬೇಕಾಗ್ತದೆ, ಕಷ್ಟ ಆಗ್ತದೆ ತಡ್ಕೊಳ್ಳೋದು. ಮೊದಲು ವಿಶಾಲವಾದ ಮನಸ್ಸಿನ ಆಲೋಚನೆಗಳನ್ನು ಮಾಡಿ, ಪ್ರಾಂಜಲವಾಗಿರಬೇಕು ಮನಸ್ಸುಗಳು, ಹುಚ್ಚುತನಗಳನ್ನು ಬಿಟ್ಟುಬಿಡಬೇಕು. ಧರ್ಮಗಳ ಆಧಾರದಲ್ಲಿ ಲೆಕ್ಕಾಚಾರಗಳನ್ನು ಹಾಕೊಂಡು ನಿಲ್ಲಿಸಬೇಕು. ಧರ್ಮಗಳ ಆಧಾರದಲ್ಲಿ ನಡೆಯುವಂಥ ವಿದ್ಯಮಾನಗಳನ್ನು ಕ್ಯಾಲ್ಕುಲೇಟ್ ಮಾಡಿ ಅಭಿಪ್ರಾಯವನ್ನು ಹೊರಹಾಕುವಂತಹ ಪ್ರಯತ್ನಗಳು ಸಾಯಬೇಕು. ಎಲ್ಲರೂ ಒಂದೇ, 2 ಕೈ 2 ಕಾಲು. ಹಿಂದೂ ಆದವನಿಗೆ 15 ಕಾಲು, ಮುಸಲ್ಮಾನ ಆದವನಿಗೆ 30 ಕಾಲು. ಏನೋ ಡಿಫ್ರೆನ್ಸ್ ಇದೆಯಾ? ಹಂಗೆ ಹುಟ್ಟಿದೀವಪ್ಪ ನೋಡಿ. ಸೇಮ್ ಹಿಂದೂ ನಾವು ಮುಸಲ್ಮಾನ ಒಂದೇ ಥರ ಇರ್ತೀವಿ. ಯಾವುದೇ ಜಾತಿ, ಯಾವುದೇ ಧರ್ಮ, ಮೇಲ್ ಜಾತಿ ಕೀಳ್ ಜಾತಿ ಅನ್ನೋ ದರಿದ್ರ ಕೂಡ ಇದೆ. ಒಂದೇ ಥರ ಇರ್ತೀರಪ್ಪ, ಅದೇ ಬಣ್ಣ, ಅದೇ ಊಟ. ಮೇಲ್ ಜಾತಿ ಅನ್ನೋನೇನು ಬೇರೆ ತಿಂತಾನ? ಕೀಳ್ ಜಾತಿ ಅಂತ ಮಾಡಿದ್ರಲ್ಲ ಅವ್ರೇನು ಬೇರೆ ತಿಂತಾರ? ಎಲ್ಲರೂ ಹೊಟ್ಟೆಗೆ ಅನ್ನನೇ ತಿನ್ನೋದು. ನೀವು ದರಿದ್ರ ಮನಸ್ಥಿತಿಗಳ ಬದಲಾಗಬೇಕು. ಹಾಗೆ ಈ ಕೋಮು ವಿಚಿದ್ರಕಾರಿ ಶಕ್ತಿಗಳ ಕುತಂತ್ರಗಳು, ಸ್ವಾರ್ಥಕ್ಕೋಸ್ಕರ ನಡೆಸುವಂಥ ಕುತಂತ್ರಗಳಿಂದ ಬಡವರು ಸಾಯ್ತಾ ಇದ್ದಾರೆ, ಬಡವರ ಮಕ್ಕಳು ಸಾಯ್ತಿದ್ದಾರೆ ಅಂತ ಬಾಯಿ ಬಡ್ಕತ್ತೀವಿ. ಹಿಂದೂ ವಿರೋಧಿ, ಸಾಬ್ರಿಗೆ ಹೊಡೆದೋನು, ಹಾಗೆ ಹಿಂಗೆ ಅಂತ ಬೈತೀರಿ. ಮಾನವ ಮರ್ಯಾದೆ ಇಲ್ವೇನ್ರ ನಿಮಗೆ? ಏನು ಯೋಚನೆ ಮಾಡೋಂಥ ಶಕ್ತಿನೇ ಇಲ್ವಾ? ಸತ್ತೋಗಿದೆಯಾ? ನಿಮ್ಮನ್ನು ಹಾಳುಗೆಡವಿದ ಆ ರಾಜಕಾರಣಿಗಳಿಗೆ ಮೊದಲು ಕೆರ ಪೂಜೆಗಳನ್ನು ನಡೆಸಿದಾಗ ಮಾತ್ರ ನೀವುಗಳು ಸುಧಾರಿಸಬಹುದು ಅನ್ನೋದು ನಮ್ಮ ಕೊನೆಯ ಭರವಸೆ. ಕಟ್ಟ ಕಡೆದಾಗ ಉಳಿಯೋದು ಅದೊಂದೇ. ಎಲ್ಲ ಪ್ರಯತ್ನಗಳು ಮುಗಿದ ಮೇಲೆ ರಿಪೇರಿನೇ ಆಗಲ್ಲ ಈ ಮೆದುಳಿನಿಂದ ಈ ದೇಶ ವಿನಾಶ ಆಗ್ತದೆ, ಈ ದೇಶದ ಮುಗಿಸೇ ಬಿಡ್ತಾರೆ ಅಂದಾಗ ಕೆರ ಪೂಜೆ ಒಂದೇ ಬಾಕಿ. ಅವಾಗ ಅದು ಹಾಗೆ ಆಗ್ತದೆ. ನಿಮ್ಮ 100 ವರ್ಷಗಳ ಪ್ರಯತ್ನದಿಂದ 30% ಅಷ್ಟೇ ನೀವು ಸಕ್ಸಸ್ ಆಗಿರೋದು. ಇನ್ನು 300 ವರ್ಷ ಹೋದರೂ ಕೂಡ 100% ಸಕ್ಸಸ್ ಆಗಲ್ಲ. ಯಾಕಂದರೆ ನೀವು ದೇಶವನ್ನು ಒಡೆದಾಳೋರು, ನೀವು ದೇಶವನ್ನು ಒಡೆದು ಹಾಕಬೇಕು ಅಂತಲೇ ಬಂದವರು ನೀವು.
ಹಾಗಾಗಿ ನೀವು ಸಕ್ಸಸ್ ಆಗಲ್ಲ. ಬೈಬೋದು, ಬಾಯಿ ಬಂದಂಗೆ ಬೈಬೋದು, ಏನು ಬೇಕಾದ್ರೆ ಮಾಡ್ಕೋಬೋದು. ಅದನ್ನು ಕೆರೆತ ಅಂತ ಹೇಳ್ತಾರೆ. ಕೆರ್ಕಳಿ ಎಷ್ಟು ಬೇಕಾದ್ರೆ ಕೆರ್ಕಳಿ. ನಿಮ್ಮ ಮೆದುಳಿನಲ್ಲಿ ಲೂಸ್ ಆದಂಥ ನಟ್ಟು ಬೋಲ್ಟನ್ನು ಟೈಟ್ ಮಾಡೋ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ. ನೋ ವಿರಾಮ. ಏನವೇ ಬಾನು ಮುಷ್ತಾಕ್, ಕನ್ನಡದ ಹೆಮ್ಮೆಯ ಹೆಣ್ಣು ಮಕ್ಕಳಾದ ಬಾನು ಮುಷ್ತಾಕ್ ಹಾಗೂ ದೀಪಾ ಬಸ್ತಿ ಅವರಿಗೆ ಅನಂತ 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 ಧನ್ಯವಾದಗಳು. ನಿಮ್ಮನ್ನು ಕನ್ನಡ ನಾಡು, ಈ ದೇಶ ತುಂಬ 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 ಗೌರವಿಸುತ್ತೆ. ನೀವು ನಮ್ಮ ನಾಡಿನ ಹೆಮ್ಮೆ. ಬಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ, ಬಾನು ಮತ್ತು ದೀಪ ಇವೆರಡು ಬೆರೆತರೆ ಮಾತ್ರ ಭಾರತ. ಇವರಿಬ್ಬರು ಸೇರಿದ್ರೆ ಮಾತ್ರ ಭಾರತ. ಇವರಿಬ್ಬರನ್ನ ದೂರ ಮಾಡಿದ್ರೆ ನಮ್ಮ ಮುಕುಟದ ಮೇಲೆ ಯಾವ ಕಿರೀಟ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ. ಇಷ್ಟನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.